ಅದು ಮೇಲ್ನೋಟಕ್ಕೆ ವೇಗವಾಗಿ ಜುಯ್ ಎಂದು ಹೋಗಬಹುದಾದ ಹೆದ್ದಾರಿ. ಹಾಗೆಂದು ನಂಬಿ ಹೋದ್ರೆ ನಿಮ್ಮ ವಾಹನ ಒಂದೋ ಪಲ್ಟಿಯಾದೀತು, ಇಲ್ಲ ಚಕ್ರಗಳು ಕುಸಿದ ರಸ್ತೆಯಲ್ಲಿ ಹೂತು ಹೋಗಬಹುದು. ಕೋಟಿ ಸುರಿದು ನಿರ್ಮಾಣವಾಗುತ್ತಿರುವ ಹೆದ್ದಾರಿಯ ಇವತ್ತಿನ ಈ ಚಿತ್ರಣ ನೋಡಿ ಇಲ್ಲಿದೆ. ಡಿಬಿಎಲ್ ಕಂಪನಿಯ ಕಳಪೆ ಕಾಮಗಾರಿಯಿಂದ ಮಂಗಳೂರು ಮೂಡಬಿದ್ರೆ ಹೆದ್ದಾರಿಯು ಮಿಜಾರು ಎಂಬಲ್ಲಿ ಮಳೆಗೆ ಕೊಚ್ಚಿ ಹೋಗಿ ಅಪಾಯದ ಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವ ಮೊದಲು ವೈಜ್ಞಾನಿಕ ರೀತಿಯಲ್ಲಿ ಸರ್ವಿಸ್ ರಸ್ತೆಯನ್ನ ನಿರ್ಮಿಸದೆ ನೀರು ಹರಿಯುವ ದೊಡ್ಡ ಸೇತುವೆ ಜಾಗದಲ್ಲಿ ಅತಿ ಚಿಕ್ಕ ಮೋರಿ ನಿರ್ಮಿಸುವುದರಿಂದಲೇ ರಸ್ತೆ ಕುಸಿಯಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇದೀಗ ಹೊಂಡವಾಗಿರುವ ರಸ್ತೆಯ ಬದಿಗೆ ಕಲ್ಲುಗಳನ್ನ ಮಾತ್ರ ಇಡಲಾಗಿದೆ ಹೊರತು ಯಾವುದೇ ಸುರಕ್ಷತಾ ಕ್ರಮದ ಸೂಚನಾ ಫಲಕಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಅಳವಡಿಸಿಲ್ಲ. ಇದರಿಂದಾಗಿ ರಾತ್ರಿ ಸಂಚರಿಸುವ ವಾಹನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಸ್ಥಳೀಯರಾದ ಗಣೇಶ್ ಅವರು, ಹೈವೇ ಕಾಮಗಾರಿಯು ಕಳಪೆಯಾಗಿದೆ. ಅಗತ್ಯವಿರುವಲ್ಲಿ ಮೋರಿ ರಚನೆ ಮಾಡದೆ ನೀರು ಹರಿದು ಹೋಗಲು ಸ್ಥಳವಿಲ್ಲದೆ ರಸ್ತೆಯಲ್ಲಿಯೇ ನಿಲ್ಲುವುದರಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು 2-3 ಕಡೆಗಳಲ್ಲಿ ನಿರ್ಮಿಸಿರುವ ಮೋರಿಗಳಲ್ಲಿ ಸರಿಯಾಗಿ ನೀರು ಹರಿದು ಹೋಗದಿರೋದ್ರಿಂದಲೇ ಅನಾಹುತಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಇಲ್ಲಿ ಮಳೆಗಾಲ ಪ್ರಾರಂಭ ಆಗಿದ್ದಷ್ಟೇ ಮೊದಲ ಮಳೆಗೆ ಎಲ್ಲ ಇದು ಹೋಗಿದೆ. ಇಲ್ಲಿ ಹೈವೇ ಅವರು ಮಾಡಿದಂಥ ಕಾಮಗಾರಿ ಕಳಪೆ ಆಗಿರುವುದರಿಂದ ಬೇಕಾದ ಸ್ಥಳದಲ್ಲಿ ಮೋರಿಯನ್ನು ಮಾಡಿಲ್ಲ. ಮತ್ತು ಎಲ್ಲ ನೀರು ಬಂದು ಈಗ ಮಾಡಿದಂಥ ರಸ್ತೆಯು ಎಲ್ಲ ಹಾಳಾಗಿ ಹೋಗಿದೆ. ಈಗ ಇಲ್ಲಿ ಹೋಗುವಂಥ ವಾಹನಗಳಿಗೆ ಏನು ಫಲಕಗಳಿಲ್ಲದೆ ಅದು ಎಲ್ಲ ಜರಿದು ಹೋಗಿರುವುದರಿಂದ ಅದು ಕೆಳಗಡೆಯಿಂದ ಮೇಲಿಂದ ಹೋದಾಗ ವಾಹನಗಳು ಪಾದಚಾರಿಗಳಿಗೆ ಬಿದ್ದು ಏನು ಅಪಘಾತ ಆಗುವ ಸಂಭವ ತುಂಬ ಜಾಸ್ತಿ ಇದೆ. ಯಾರು ನೋಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಅಲ್ಲಿ 2-3 ಮೋರಿ ಮಾಡಿದ್ದಾರೆ. ಅದರಲ್ಲಿ ಯಾವುದರಲ್ಲೂ ನೀರು ಹೋಗೋದಿಲ್ಲ. ಎಲ್ಲಿ ಹೋಗಬೇಕಿದ್ದ ಅದು ಚಿಕ್ಕದಾಗಿ ಮಾಡಿದ್ದಾರೆ. ಆ ಚಿಕ್ಕದಾಗಿ ಮಾಡಿದ್ದರಿಂದ ಎಲ್ಲ ನೀರೆಲ್ಲ ಮೇಲ್ಗಡೆ ಬಂದು ಎಲ್ಲ ತೋಟಕ್ಕೆ ಪ್ರೈವೇಟ್ ಜಾಗಕ್ಕೆಲ್ಲ ನೀರು ನುಗ್ಗಿ ಎಲ್ಲ ನೀರು ತುಂಬಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿಯವರು ಮೊದಲು ಸರ್ವಿಸ್ ರಸ್ತೆಯನ್ನ ನಿರ್ಮಿಸದೇ ಇರೋದ್ರಿಂದ ಅನಾಹುತಗಳು ಸಂಭವಿಸುತ್ತಿದೆ. ಈ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದೇವೆ, ಆದರೆ ಪ್ರಯೋಜನವಾಗಿಲ್ಲ. ಮಿಜಾರಿನಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳಿದ್ದು ಶಿಕ್ಷಣ ಕಾಶಿಯಾಗಿದೆ. ಆದರೆ ನೀರು ಹೋಗಲು ಸರಿಯಾದ ವ್ಯವಸ್ಥೆಯನ್ನ ಹೆದ್ದಾರಿ ಇಲಾಖೆಯವರು ಮಾಡದಿರೋದ್ರಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುವಂತಾಗಿದೆ ಎಂದು ಹೇಳ್ತಾ ಇದ್ದಾರೆ ಸ್ಥಳೀಯರಾದ ತನ್ಸೀರ್. ಮಂಗಳೂರು ಮೂಡಬಿದ್ರೆ ಹೈವೇ ಆಗಿದೆ, ಅಂದರೆ ಮಿಜಾರ್ ಅಂತ ಪ್ಲೇಸು. ಇದರಲ್ಲಿ ನೋಡೋದಾದರೆ ನಿಮಗೆ ಕರೆಕ್ಟಾಗಿ ನೋಡೋದಾದ್ರೆ ಇದು ಮೊನ್ನೆ 1 ವಾರ ಮೊದಲು ನಾವು ಕಾಲ್ ಮಾಡಿ ಹೇಳಿದ್ದೇವೆ ಹೈವೇಗೆ, ಆದರೂ ಕೂಡ ಅವರು ಏನು ಕೇರ್ ಮಾಡಿಲ್ಲ. ಇವಾಗ ನೋಡಿದರೆ ಒಂದು ಮನೆಗೆ ಫುಲ್ಲು ಎಲ್ಲ ಹೋಗಿದೆ. ಅದಲ್ಲದೆ ಈಗ ನೀರು ನೋಡೋದಾದರೆ 100 ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿಗಂತ ನೀರು ಹೋಗ್ತಾ ಇದೆ ಗೊತ್ತೇ ಇಲ್ಲ. ಅದಲ್ಲದೆ ಇದು ಇವಾಗ ಶಿಕ್ಷಣ ಕಾಶಿ ಅದು ಮೂಡಬಿದ್ರೆ ಆದ್ದರಿಂದ ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಹತ್ತಿರದಲ್ಲೇ ಇದೆ. ಅದರಿಂದ ಏನು ನಮಗೆ ನೆಕ್ಸ್ಟ್ ಇದಾಗ್ತಾ ಇದೆ. ಡಿಬಿಎಲ್ ಕಂಪನಿಯ ಅವೈಜ್ಞಾನಿಕ ಕಳಪೆ ಹೆದ್ದಾರಿ ಕಾಮಗಾರಿಯ ಬಗ್ಗೆ ನೀರು ಹರಿಯುವ ದೊಡ್ಡ ಸೇತುವೆ ಜಾಗದಲ್ಲಿ ಅತಿ ಚಿಕ್ಕ ಮೋರಿ ನಿರ್ಮಿಸಿರುವುದರ ಬಗ್ಗೆ, ಅದರ ಅಡಿಪಾಯವನ್ನ ನೀರು ಹರಿಯುವ ಜಾಗಕ್ಕಿಂತ ಮೇಲ್ಮಟ್ಟದಲ್ಲಿ ನಿರ್ಮಿಸಿದ ಬಗ್ಗೆ ಸಂಬಂಧಪಟ್ಟವರಿಗೆ ಸುಮಾರು 50ಕ್ಕೂ ಹೆಚ್ಚು ದೂರನ ನೀಡಲಾಗಿತ್ತು. ಆದರೆ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕ ಒಂದೇ ಒಂದು ಸಲ ಕೂಡ ಭೇಟಿ ನೀಡಿಲ್ಲ. ಕಾಮಗಾರಿ ಆರಂಭವಾದ ದಿನದಿಂದ ಯಾವೊಬ್ಬ ಜನಪ್ರತಿನಿಧಿಯೂ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ವೀಕ್ಷಿಸಲು ಬಂದಿಲ್ಲ. ಈಗ ತೆಂಕಮಿಜಾರಿನ ಈ ಹೆದ್ದಾರಿ ಒಂದೇ ಮಳೆಗೆ ಕೊಚ್ಚಿ ಹೋಗಿದೆ. ಇದಕ್ಕೆ ನೇರ ಹೊಣೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಬೇಜವಾಬ್ದಾರಿ ಯೋಜನಾ ನಿರ್ದೇಶಕ ಮತ್ತು ಅದರ ಎಂಜಿನಿಯರ್ಗಳು. ಅವರ ಮೇಲೆ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಸದ್ಯ ಉತ್ತರಕ್ಕೆ ಕಾಯುತ್ತಿರುವ ಪ್ರಶ್ನೆ.